ಹಾಯ್ ಎಲ್ಲರಿಗೂ, ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಇವತ್ತು ಸಾಟರ್ಡೆ ನನ್ನ ಮಗಳಿಗೆ ಇಬ್ಬರಿಗೂ ಸ್ಕೂಲ್ ಇತ್ತು, ಹಾಫ್ ಡೇ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಆಗುವ ತಿಂಡಿ ಯಾವುದಂದರೆ, ನನ್ನ ಮಗಳು ಕೇಸರಿ ಬಾತ್ ಮಾಡಲಿಕ್ಕೆ ಹೇಳಿದ್ದು, ಮಗ ಮ್ಯಾಗಿ ಮಾಡಲಿಕ್ಕೆ ಹೇಳಿದ್ದ. ಮ್ಯಾಗಿ ಮಾಡಿ ನಮ್ಮ ಮನೆಯವರಿಗೆ ಓಟ್ಸು ಮತ್ತು ಎಗ್ ಬಾಯ್ಲ್ ಮಾಡಿದ್ದೆ. ಇದಾದ ನಂತರ ಅದನ್ನು ತಿಂದು ಅವರು ಸ್ಕೂಲಿಗೆ ಹೊರಟರು. ಅದಾದ ನಂತರ ಇವತ್ತು ತುಂಬ ದಿನದ ನಂತರ ನಾವು ಶ್ರಾವಣ ಮಾಸ ಎಲ್ಲ ಇದ್ದಿದ್ದರಿಂದ ನಾವು ನಾನ್ ವೆಜ್ ಮಾಡಿರಲಿಲ್ಲ ಮನೇಲಿ. ನನ್ನ ಮಗಳು ಯಾವಾಗಲೂ ಹೇಳ್ತಾನೆ ಇಲ್ಲಿ, ಯಾವಾಗಮ್ಮ ಮನೇಲಿ ನಾನ್ ವೆಜ್ ಮಾಡೋದು, ಚಿಕನ್ ಮಾಡೋದು ಯಾವಾಗಮ್ಮ ಅಂತ ಕೇಳ್ತಾಯಿದ್ಲು. ಇನ್ನೂ ತಿನ್ನಂಗಿಲ್ಲ, ದಸರಾ ಮುಗಿಬೇಕಂತ ಹೇಳ್ತಾ ತಮಾಷೆ ಮಾಡ್ತಾಯಿದ್ದೆ. ಬಟ್ ಇವತ್ತು ನಮ್ಮ ಮನೆಯವರು ಯಾವಾಗಲೂ ಔಟ್ ಆಫ್ ಸ್ಟೇಷನ್ ಡ್ಯೂಟಿ ಇರೋದ್ರಿಂದ ಇವತ್ತು ಹಾಫ್ ಡೇ ಮನೇಲಿದ್ದರು. ಮಧ್ಯಾಹ್ನ ಮತ್ತೆ ಡ್ಯೂಟಿ ಇತ್ತು, ಅದರಿಂದ ಹಾಫ್ ಡೇ ಇತ್ತು. ಅವರು ಕೂಡ ಆಯಿತು ಚಿಕನ್ ಮಾಡುವಂತೆ ಅಂತ ಹೇಳ್ಬಿಟ್ಟು ತಂದುಕೊಟ್ಟು ಅವರು ಪೂರ್ಣ ಹೆಲ್ಪ್ ಮಾಡಿದರು, ಕ್ಲೀನೆಲ್ಲ ಮಾಡಿಕೊಟ್ಟು. ನನಗೆ ಯಾವಾಗಲೂ ಅವರು ಅಡುಗೆ ಮನೇಲಿದ್ದರೆ ಹೆಲ್ಪ್ ಮಾಡ್ತಾರೆ. ಅವರು 20 ಡೇಸ್ ಆಚೆನೇ ಇರ್ತಾರೆ, ಔಟ್ ಆಫ್ ಸ್ಟೇಷನ್ ಡ್ಯೂಟಿನೇ ಜಾಸ್ತಿ ಇರುತ್ತೆ. ಮನೇಲಿದ್ದಾಗ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ನಾವು ಇವತ್ತು ಬಿರಿಯಾನಿ, ಚಿಕನ್ ಗ್ರೇವಿ ಹಾಗೆ ಲಿವರ್ ಫ್ರೈ ಮಾಡಿದ್ವಿ. ನನ್ನ ಮಗಳಿಗೆ ಹೇಳಬೇಡಿ ಅಂತ ಹೇಳಿದ್ದೆ ನಾನು, ಬರುವಾಗ ಹೇಳಕ್ಕೆ ಹೋಗಬೇಡಿ ಅಂತ. ಆದರೆ ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ಕೊಂಡೇ ಬಂದುಬಿಡ್ತಾರೆ, ಅಮ್ಮ ಇವತ್ತು ಬಿರಿಯಾನಿ ಮಾಡಿದ್ದಾಳೆ, ಚಿಕನ್ ಫ್ರೈ ಮಾಡಿದ್ದಾಳೆ ಅಂತೆಲ್ಲ ಹೇಳ್ಕೊಂಬಂದುಬಿಡ್ತಾರೆ. ಸರ್ಪ್ರೈಸ್ ಅಂತ ಹೇಳಿರ್ತೀನಿ, ಅವ್ರು ಸರ್ಪ್ರೈಸ್ ಕೊಡೋಕ್ಕೆ ಬಿಡೋಲ್ಲ, ಅಲ್ಲಿಂದನೇ ಹೇಳ್ಕೊಂಡು ಬಂದಿರ್ತಾರೆ. ಅದಾದ ನಂತರ ನಾನು ಮೆಷಿನ್ಗೆ ಬಟ್ಟೆ ಹಾಕಿದ್ದೇನೆ. ಆ್ಯಕ್ಚುಲಿ ನಾನು ಕಲರ್ ಬಟ್ಟೆಗಳನ್ನ ಒಂಥರ ಹಾಕ್ತೀನಿ, ವೈಟ್ ಬಟ್ಟೆಗಳು ಒಮ್ಮೆ ಹಾಕೋದು, ಇದೇ ಥರ ಮಾಡ್ತೀನಿ. ಇವತ್ತು ಸ್ವಲ್ಪ ಬ್ಲ್ಯಾಕು ಬ್ಲೂ ಬಟ್ಟೆಗಳಿದ್ದಿದ್ದರಿಂದ ಮೆಷಿನ್ಗೆ ಹಾಕಿ ಸ್ವಲ್ಪ ಬಿಸಿಲಿತ್ತು ಇವತ್ತು, ಅದರಿಂದ ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ಮೇಲೆಲ್ಲ ಹರಡು ಬರೋಕ್ಕೆ ಸ್ವಲ್ಪ ಫ್ಲೋರ್ ಮೇಲಿರೋದ್ರಿಂದ ಹತ್ತಿ ಹಿಡಿಯೋದೇ ಒಂಥರ ರಗಳೆ ಅನಿಸುತ್ತೆ ನಮ್ಮ ಮನೇಲಿ ಕೂಡ. ಅದಾದ ನಂತರ ನನ್ನ ಮಗಳು ಖುಷಿಯಾಗಿ ಬಂದುಬಿಟ್ರು. ಅವ್ರ ಅಪ್ಪ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ಬಿರಿಯಾನಿ ಮಾಡಿದ್ದಾಳೆ ಅಂತ. ಫುಲ್ಲು ಖುಷಿಯಿಂದ ಬಂದಿದ್ದಾರೆ ನನ್ನ ಮಗಳು. ಅದಾದಮೇಲೆ ಮಗ ಬೆಳಗ್ಗೆ ಸೈಕಲಲ್ಲಿ ಹೋಗ್ತೀನಿ ಅಂದಿದ್ದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅದು ಮಾಡಿದ್ವಿ. ಅದರಿಂದ ಸಿಟ್ಟು ಮಾಡ್ಕೊಂಡಿದ್ದೆ, ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ನನ್ನ ಮಗಳು ಅಂದ್ಲು, ಅಮ್ಮ ಹತ್ರ ಯಾರ ಹತ್ರ ಅಣ್ಣ ಮಾತಾಡಲ್ಲಂತೆ, ನನ್ನ ಹತ್ರ ಮಾತ್ರ ಮಾತಾಡೋದಂತೆ ಅಂತ ಹೇಳ್ತಾ ಇದ್ಲು. ಸರಿ ಬಿಡು, ಒಳ್ಳೇದಾಯ್ತು ಅಂತ ಹೇಳಿದೆ ನಾನು. ಆಮೇಲೆ ನಮ್ಮ ಮನೇಲಿ ಬಿರಿಯಾನಿ ತಿನ್ನೋಕ್ಕೆ ಯಾವಾಗಲೂ ಗೆಸ್ಟ್ ಇರ್ತಾರೆ. ನೋಡಿ ಇಲ್ಲಿ ಬಂದಿದ್ದಾರೆ ಒಬ್ಬರು ಗೆಸ್ಟ್. ಇವರು ಯಾವಾಗಲೂ ನಮ್ಮ ಮನೆಗೆ ಇರ್ತಾರೆ, 3 ಹೊತ್ತು ಊಟ ಮಾಡ್ತಾರೆ. ಇವತ್ತು ಬಿರಿಯಾನಿ ಹೇಗೆ ಎಳ್ಕೊಂಡು ಹೋಗ್ತಾಯಿದೆ ನೋಡಿ. ಯಾವಾಗಲೂ ಹಾಗೇ, ಅದು ಯಾವಾಗಲೂ ನಮ್ಮ ಮನೆಗೆ ಬಂದು ತುಂಬ ಹತ್ತಿರದಿಂದ ವೀಡಿಯೋ ಮಾಡಿಕೊಂಡ್ರು, ಅದೇನೂ ಮಾಡಲ್ಲ ಪಾಪ. ಆಮೇಲೆ ನನ್ನ ಮಗಳು ಅತ್ತೆ ಬರೋದನ್ನು ಕಾಯ್ತಾ ಇದ್ದಾಳೆ. ಅತ್ತೆಗೋಸ್ಕರ ಗಿಫ್ಟ್ ರೆಡಿ ಮಾಡ್ತಾಯಿದ್ದಾಳೆ. ಅದೇನೋ ಪೇಪರೆಲ್ಲ ಮಾಡಿ, ಡಾಲೆಲ್ಲ ಅಂಟಿಸಿ, ಒಂದು ಹ್ಯಾಂಡ್ ಬ್ಯಾಗ್ ಥರ ಮಾಡಿ ಅದರೊಳಗೆಲ್ಲ ಬ್ಯಾಂಗಲ್ಸ್ ಎಲ್ಲ ಹಾಕ್ತಾಯಿದ್ದಾಳೆ. ಅತ್ತೆ ಬರೋದನ್ನೇ ಕಾಯ್ತಾ ಇದ್ದಾಳೆ ನನ್ನ ಮಗಳು.